ಹಾಯ್ ಫ್ರೆಂಡ್ಸ್, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಸಂಬಳ ಎಷ್ಟು? ಇವರಿಗೆ ಇನ್ಮುಂದೆ ಏನೆಲ್ಲ ಪವರ್ ಇರುತ್ತೆ? ಈವರೆಗೆ ಯಾರೆಲ್ಲ ಲೋಕಸಭೆ ವಿಪಕ್ಷ ನಾಯಕರಾಗಿದ್ದಾರೆ? ದೇಶದ ಏಕೈಕ ದಲಿತ ವಿಪಕ್ಷ ನಾಯಕ ಯಾರಾಗಿದ್ರು? ಗಾಂಧಿ ಕುಟುಂಬದಿಂದ ಎಷ್ಟು ಜನ ಈ ಹುದ್ದೆಗೆ ಏರಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಪಕ್ಷ ನಾಯಕ ಸ್ಥಾನದ ಇತಿಹಾಸ. ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ವಿಪಕ್ಷ ನಾಯಕನ ಹುದ್ದೆಯೇ ಇರಲಿಲ್ಲ. 1969ರಲ್ಲಿ ಮೊದಲ ಬಾರಿಗೆ ಕಾನೂನಿನ ಮೂಲಕ ವಿಪಕ್ಷ ನಾಯಕನ ಹುದ್ದೆಗೆ ಅಧಿಕೃತವಾಗಿ ಮಾನ್ಯತೆ ನೀಡಲಾಯಿತು. ಇದು ಈಗಲೂ ಸಾಂವಿಧಾನಿಕ ಹುದ್ದೆ ಏನೂ ಅಲ್ಲ. ಜೊತೆಗೆ ವಿಪಕ್ಷ ನಾಯಕರಾಗಬೇಕಾದ್ರೆ ಆ ಪಕ್ಷಕ್ಕೆ ಲೋಕಸಭೆಯ ಒಟ್ಟು ಸ್ಥಾನಗಳ ಪೈಕಿ 10%ಗೂ ಹೆಚ್ಚು ಸ್ಥಾನಗಳು ಬರಬೇಕಾಗುತ್ತೆ. ಅಂದ್ರೆ ಸದ್ಯ ಲೋಕಸಭೆಯಲ್ಲಿ 543 ಸ್ಥಾನಗಳಿದ್ದು ವಿಪಕ್ಷ ಸ್ಥಾನ ಪಡೆಯಬೇಕಾದ್ರೆ ಪಕ್ಷಕ್ಕೆ 54 ಸೀಟುಗಳು ಅಗತ್ಯ. 2014ರಿಂದ ಈವರೆಗೆ ಯಾವ ಪಕ್ಷಗಳಿಗೂ ಇಷ್ಟು ಸೀಟುಗಳು ಸಿಕ್ಕಿರಲಿಲ್ಲ. ಹೀಗಾಗಿ ಆ ಸ್ಥಾನ ಖಾಲಿಯಾಗೇ ಇತ್ತು. ಈ ಸಲ ಕಾಂಗ್ರೆಸ್ 99 ಸೀಟು ಗೆದ್ದಿರೋದ್ರಿಂದ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ರಾಹುಲ್ ಗಾಂಧಿಗೆ ಎಷ್ಟು ಸಂಬಳ? ವಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿಗೆ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನ ಇರುತ್ತೆ. ತಿಂಗಳಿಗೆ 3,30,000 ರೂಪಾಯಿ ಸಂಬಳ ನೀಡಲಾಗುತ್ತೆ. ದೆಹಲಿಯಲ್ಲಿ ಒಂದು ಬಂಗಲೆ ಕೊಟ್ಟು ಅದರ ಎಲ್ಲಾ ಖರ್ಚು ವೆಚ್ಚ ಸರ್ಕಾರ ನೋಡಿಕೊಳ್ಳುತ್ತೆ. ಜೊತೆಗೆ Z+ ಸೆಕ್ಯೂರಿಟಿ ಇರುತ್ತೆ. ರಾಹುಲ್ ಸಹಾಯಕ್ಕೆ ಅಂತ 14 ಜನರ ಒಂದು ಟೀಮ್ ಕೂಡ ನೀಡಲಾಗುತ್ತೆ. ಅವರ ಸಂಬಳವನ್ನು ಸರ್ಕಾರವೇ ಭರಿಸುತ್ತೆ. ಸರ್ಕಾರದ ಕಡೆಯಿಂದಲೇ ಒಂದು ಕಾರು ಕೊಟ್ಟು ಅದಕ್ಕೆ ಡ್ರೈವರ್ ಕೂಡ ನೀಡಲಾಗುತ್ತೆ. ರಾಹುಲ್ ಗಾಂಧಿ ಪವರ್ ಏನು? ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿಗೆ ಈಗ ಸರ್ಕಾರವನ್ನು ನೇರವಾಗಿ ಟೀಕಿಸಲು ಹೆಚ್ಚು ಅಧಿಕಾರ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಹಲವಾರು ಸಂಸದೀಯ ಸಮಿತಿಗಳಲ್ಲಿ ಇವರು ಸದಸ್ಯತ್ವ ಹೊಂದಿರ್ತಾರೆ. ಮುಖ್ಯ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋ ತ್ರಿಸದಸ್ಯ ಸಮಿತಿಯಲ್ಲಿ ಇನ್ಮುಂದೆ ರಾಹುಲ್ ಗಾಂಧಿಗೂ ಜಾಗ ಇರುತ್ತೆ. ಸಿಬಿಐ, ಜಾರಿ ನಿರ್ದೇಶನಾಲಯದಂತಹ ತನಿಖಾ ಸಂಸ್ಥೆಗಳ ಮುಖ್ಯಸ್ಥರನ್ನು ಆಯ್ಕೆ ಮಾಡೋ ಸಮಿತಿಯಲ್ಲೂ ರಾಹುಲ್ ಗಾಂಧಿಗೆ ಸದಸ್ಯತ್ವ ಇರುತ್ತೆ. ಇವೆಲ್ಲದರ ಜೊತೆಗೆ ಕೆಲವೊಂದು ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದ ಸಭೆಯಲ್ಲಿ ಪ್ರಧಾನಿ ಜೊತೆಗೆ ತಾವು ಭಾಗಿಯಾಗೋಕ್ಕೂ ಅವಕಾಶವಿದೆ. ಇನ್ನು ಫ್ರೆಂಡ್ಸ್, ಈವರೆಗೆ ಯಾರೆಲ್ಲ ವಿಪಕ್ಷ ನಾಯಕರಾಗಿದ್ದಾರೆ, ಯಾರು ಎಷ್ಟು ದಿನ ಈ ಹುದ್ದೆಯಲ್ಲಿ ಇದ್ರು ಅಂತ ನೋಡೋಣ. ರಾಮ್ ಸುಭಾಗ್ ಸಿಂಗ್ 1969ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ವಿಪಕ್ಷ ನಾಯಕರಾಗಿ ರಾಮ್ ಸುಭಾಗ್ ಸಿಂಗ್ ಆಯ್ಕೆ ಆದ್ರು. ಬಿಹಾರದ ಬಕ್ಸಾರ್ ಕ್ಷೇತ್ರದಲ್ಲಿ ಗೆದ್ದಿದ್ದ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಾಯಕರಾಗಿದ್ರು. ಇವರು 1 ವರ್ಷ 10 ದಿನ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. ಆಗ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ರು. ಯಶವಂತರಾವ್ ಚವನ್. ಸುಭಾಗ್ ಸಿಂಗ್ ನಂತರ ಅಂದ್ರೆ 1970ರಿಂದ 1977ರವರೆಗೆ ಯಾವುದೇ ವಿಪಕ್ಷ ನಾಯಕ ಇರಲಿಲ್ಲ. 1977ರಲ್ಲಿ ಯಶವಂತರಾವ್ ಚವನ್ ವಿಪಕ್ಷ ನಾಯಕರಾದ್ರು. ಕಾಂಗ್ರೆಸ್ ನಾಯಕರಾದ ಇವರು ಮಹಾರಾಷ್ಟ್ರದ ಸತಾರಾ ಕ್ಷೇತ್ರದ ಸಂಸದರಾಗಿದ್ರು. ಮೊದಲಿಗೆ 284 ದಿನ ಆ ಸ್ಥಾನದಲ್ಲಿದ್ದ ಯಶವಂತರಾವ್ 1979ರಲ್ಲಿ ಮತ್ತೆ 18 ದಿನ ವಿಪಕ್ಷ ನಾಯಕರಾಗಿದ್ರು. ಆಗ ಜನತಾ ಪಕ್ಷದ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ರು. ಸಿಎಂ ಸ್ಟೀಫನ್ 1978ರಲ್ಲಿ ಸಿಎಂ ಸ್ಟೀಫನ್ ಅನ್ನೋರನ್ನು ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಕೇರಳದ ಇಡುಕ್ಕಿ ಸಂಸದರಾಗಿದ್ದ ಇವರು ಕಾಂಗ್ರೆಸ್ ನಾಯಕರಾಗಿದ್ರು. 1 ವರ್ಷ 88 ದಿನಗಳ ಕಾಲ ಆ ಸ್ಥಾನದಲ್ಲಿ ಮುಂದುವರಿದ್ರು. ಆಗ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ರು. ಜಗಜೀವನ್ ರಾಮ್. ಸಿಎಂ ಸ್ಟೀಫನ್ ಬಳಿಕ ದಲಿತ ನಾಯಕ ಜಗಜೀವನ್ ರಾಮ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಏರಿದ್ರು. ಇವರು ಆಗ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಜಸ್ಟ್ 24 ದಿನಗಳ ಕಾಲ ಮಾತ್ರವೇ ಈ ಹುದ್ದೆಯಲ್ಲಿದ್ರು. ಆಗ ಚರಣ್ ಸಿಂಗ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಧಾನಿಯಾಗಿದ್ರು. ರಾಜೀವ್ ಗಾಂಧಿ. ಜಗಜೀವನ್ ರಾಮ್ ಬಳಿಕ ಅಂದ್ರೆ 1979ರಿಂದ ಮತ್ತೆ 10 ವರ್ಷ ವಿಪಕ್ಷ ನಾಯಕನ ಸ್ಥಾನ ಖಾಲಿ ಉಳಿತು. 1989ರಲ್ಲಿ ರಾಜೀವ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆಯಾದ್ರು. 1 ವರ್ಷ 5 ದಿನ ಈ ಹುದ್ದೆಯಲ್ಲಿ ಮುಂದುವರಿದ್ರು. ಆಗ ನ್ಯಾಷನಲ್ ಫ್ರಂಟ್ನ VP ಸಿಂಗ್ ಪ್ರಧಾನಿಯಾಗಿದ್ರು. LK ಅಡ್ವಾಣಿ.
ಬಿಜೆಪಿ ಭೀಷ್ಮ ಎಲ್.ಕೆ. ಅಡ್ವಾಣಿ 1990ರಿಂದ 1993ರ ನಡುವೆ 2 ಸಲ, 2004ರಲ್ಲಿ 3ನೇ ಬಾರಿಗೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾದರು. ಗಾಂಧಿನಗರದ ಸಂಸದರಾಗಿದ್ದ ಇವರು ಒಟ್ಟು 7 ವರ್ಷ 211 ದಿನಗಳ ಕಾಲ ಈ ಹುದ್ದೆಯಲ್ಲಿದ್ರು. ಆಗ ಮೊದಲಿಗೆ ಸಮಾಜವಾದಿ ಜನತಾ ಪಕ್ಷದ ಚಂದ್ರಶೇಖರ್, ನಂತರ ಕಾಂಗ್ರೆಸ್ನ ಪಿ.ವಿ. ನರಸಿಂಹರಾವ್ ಪ್ರಧಾನಿಯಾಗಿದ್ರು. ಅದೇ 2004ರಲ್ಲಿ ವಿಪಕ್ಷ ನಾಯಕರಾದಾಗ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ. ಅಡ್ವಾಣಿ ನಂತರ ಅಟಲ್ ಬಿಹಾರಿ ವಾಜಪೇಯಿ ಲೋಕಸಭೆ ವಿಪಕ್ಷ ನಾಯಕರಾದರು. 1993ರಿಂದ 1997ರ ನಡುವೆ 2 ಸಲ ಈ ಹುದ್ದೆಗೆ ಆಯ್ಕೆಯಾದರು. ಲಕ್ನೋ ಸಂಸದರಾಗಿದ್ದ ಇವರು ಒಟ್ಟು 4 ವರ್ಷ 110 ದಿನಗಳ ಕಾಲ ಈ ಹುದ್ದೆಯಲ್ಲಿದ್ರು. ಮೊದಲಿಗೆ ಕಾಂಗ್ರೆಸ್ನ ಪಿ.ವಿ. ನರಸಿಂಹರಾವ್ ಮತ್ತು ನಂತರದಲ್ಲಿ ಜನತಾದಳದ ಎಚ್.ಡಿ. ದೇವೇಗೌಡರು ಪ್ರಧಾನಿಯಾಗಿದ್ರು. ಪಿ.ವಿ. ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ 1996ರಲ್ಲಿ ಪ್ರಧಾನಿಯಾಗಿ 15 ದಿನಕ್ಕೆ ರಾಜೀನಾಮೆ ಕೊಟ್ಟರು. ಆ 15 ದಿನಗಳ ಕಾಲ ಕಾಂಗ್ರೆಸ್ನ ಪಿ.ವಿ. ನರಸಿಂಹರಾವ್ ವಿಪಕ್ಷ ನಾಯಕರಾಗಿದ್ರು. ಇವರು ಬೆರ್ಹಾಂಪುರ ಕ್ಷೇತ್ರದ ಸಂಸದರಾಗಿದ್ರು. ಶರದ್ ಪವಾರ್ 1998ರಲ್ಲಿ ಕಾಂಗ್ರೆಸ್ ನಾಯಕರಾದ ಶರದ್ ಪವಾರ್ ವಿಪಕ್ಷ ನಾಯಕರಾದರು. ಮಹಾರಾಷ್ಟ್ರದ ಬಾರಾಮತಿ ಕ್ಷೇತ್ರದ ಸಂಸದರಾದ ಇವರು 1 ವರ್ಷ 38 ದಿನಗಳ ಕಾಲ ಈ ಹುದ್ದೆಯಲ್ಲಿ ಮುಂದುವರಿದ್ರು. ಆಗ ವಾಜಪೇಯಿ ಪ್ರಧಾನಿಯಾಗಿದ್ರು. ಸೋನಿಯಾ ಗಾಂಧಿ. ಶರದ್ ಪವಾರ್ ನಂತರ ಸೋನಿಯಾ ಗಾಂಧಿ ವಿಪಕ್ಷ ನಾಯಕಿಯಾಗಿ ಆಯ್ಕೆಯಾದರು. ಕಾಂಗ್ರೆಸ್ ನಾಯಕಿಯಾಗಿದ್ದ ಇವರು 4 ವರ್ಷ 98 ದಿನಗಳ ಕಾಲ ಈ ಹುದ್ದೆಯಲ್ಲಿದ್ರು. ಇವರು ಆಗ ಉತ್ತರ ಪ್ರದೇಶದ ಅಮೇಥಿಯಿಂದ ಗೆದ್ದಿದ್ರು. ಬಿಜೆಪಿಯ ವಾಜಪೇಯಿ ಪ್ರಧಾನಿಯಾಗಿದ್ರು. ಸುಷ್ಮಾ ಸ್ವರಾಜ್. ಇವರನ್ನು 2009ರಲ್ಲಿ ಲೋಕಸಭೆ ವಿಪಕ್ಷ ನಾಯಕಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಇವರು 4 ವರ್ಷ 149 ದಿನಗಳ ಕಾಲ ಈ ಹುದ್ದೆಯಲ್ಲಿ ಮುಂದುವರಿದ್ರು. ಬಿಜೆಪಿ ನಾಯಕಿಯಾಗಿದ್ದ ಇವರು ಮಧ್ಯಪ್ರದೇಶದ ವಿದಿಶಾ ಸಂಸದೆ ಆಗಿದ್ರು. ಆಗ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಫ್ರೆಂಡ್ಸ್, ಇದು ಈವರೆಗೆ ಲೋಕಸಭೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದವರ ಬಗ್ಗೆ. ಹಾಲಿ ವಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿಯ ಸಂಬಳ ಮತ್ತು ಪವರ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ನಿಮ್ಗೇನನ್ಸುತ್ತೆ? ರಾಹುಲ್ ಗಾಂಧಿ ಸಮರ್ಥವಾಗಿ ಈ ಹುದ್ದೆಯನ್ನ ನಿಭಾಯಿಸ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.